ಮತ್ತೊಂದು ಕೇಸ್ನಲ್ಲಿ ಐಶ್ವರ್ಯ ಗೌಡ ಬಂಧನ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯ ಮೂಲದ ದಂಪತಿಗೂ ಕೂಡ ಐಶ್ವರ್ಯರಿಂದ ದೋಖಾ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಅಧಿಕೃತ ಮತ್ತೊಂದು ದೂರು ದಾಖಲಾಗಿದೆ. 55 ಲಕ್ಷ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಹೆಚ್ಚು ಬಡ್ಡಿ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ದಾಖಲಿಸಿದ್ದಾರೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದೋ ಸತ್ತು ಕೇಳಿ ಯಾಕೆ ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದಲ್ಲ, ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕ್ಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ. ಅವರು ಈಗ ವನಿತಾ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟು ಅವರು ಅರೆಸ್ಟ್ ಆದಮೇಲೆ ಅವರು ಸಿಕ್ಕಿದ ಮೇಲೆ ನಾವು ಒಂದು ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಯಾಕೆ ನಮ್ಮ ದುಡ್ಡು ಕೇಳಿ ಮನೆ ಹತ್ರ ಹೋಗಿ ಸಾಕಾಯಿತು. ಬೆಂಗಳೂರು ಹತ್ರ ಹೋಗಿ ಕೇಳ್ದೋ, ಜನವರಿ ಕೊಡ್ತೀನಿ, ಡಿಸೆಂಬರ್ ಕೊಡ್ತೀನಿ ಅಂತ ಹೇಳ್ತಾನೆ ಬಂದರು. ನಮಗೆ ತಡ್ಕೊಳಕ್ಕಾಗಿಲ್ಲ. ಪರಿಸ್ಥಿತಿ ನಾವು ಸಾಲ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಬ್ಯಾಂಕಿಂದ ಸಾಲ ತೆಗೆದು ಮತ್ತೆ ಬ್ಯಾಂಕ್ ಟಾಪ್ ಅಪ್ ಮಾಡಿದ್ದೀವಿ. ಮತ್ತೊಂದು ಕೇಸ್ನಲ್ಲಿ ಐಶ್ವರ್ಯ ಗೌಡ ಬಂಧನ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯ ಮೂಲದ ದಂಪತಿಗೂ ಕೂಡ ಐಶ್ವರ್ಯರಿಂದ ದೋಖಾ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಅಧಿಕೃತ ಮತ್ತೊಂದು ದೂರು ದಾಖಲಾಗಿದೆ. 55 ಲಕ್ಷ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಹೆಚ್ಚು ಬಡ್ಡಿ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ದಾಖಲಿಸಿದ್ದಾರೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದೋ ಸತ್ತು ಕೇಳಿ ಯಾಕೆ ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದಲ್ಲ, ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕ್ಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ. ಅವರು ಈಗ ವನಿತಾ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟು ಅವರು ಅರೆಸ್ಟ್ ಆದಮೇಲೆ ಅವರು ಸಿಕ್ಕಿದ ಮೇಲೆ ನಾವು ಒಂದು ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಯಾಕೆ ನಮ್ಮ ದುಡ್ಡು ಕೇಳಿ ಮನೆ ಹತ್ರ ಹೋಗಿ ಸಾಕಾಯಿತು. ಬೆಂಗಳೂರು ಹತ್ರ ಹೋಗಿ ಕೇಳ್ದೋ, ಜನವರಿ ಕೊಡ್ತೀನಿ, ಡಿಸೆಂಬರ್ ಕೊಡ್ತೀನಿ ಅಂತ ಹೇಳ್ತಾನೆ ಬಂದರು. ನಮಗೆ ತಡ್ಕೊಳಕ್ಕಾಗಿಲ್ಲ. ಪರಿಸ್ಥಿತಿ ನಾವು ಸಾಲ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಬ್ಯಾಂಕಿಂದ ಸಾಲ ತೆಗೆದು ಮತ್ತೆ ಬ್ಯಾಂಕ್ ಟಾಪ್ ಅಪ್ ಮಾಡಿದ್ದೀವಿ. ಮತ್ತೊಂದು ಕೇಸ್ನಲ್ಲಿ ಐಶ್ವರ್ಯ ಗೌಡ ಬಂಧನ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯ ಮೂಲದ ದಂಪತಿಗೂ ಕೂಡ ಐಶ್ವರ್ಯರಿಂದ ದೋಖಾ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಅಧಿಕೃತ ಮತ್ತೊಂದು ದೂರು ದಾಖಲಾಗಿದೆ. 55 ಲಕ್ಷ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಹೆಚ್ಚು ಬಡ್ಡಿ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ದಾಖಲಿಸಿದ್ದಾರೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದೋ ಸತ್ತು ಕೇಳಿ ಯಾಕೆ ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದಲ್ಲ, ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕ್ಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ. ಅವರು ಈಗ ವನಿತಾ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟು ಅವರು ಅರೆಸ್ಟ್ ಆದಮೇಲೆ ಅವರು ಸಿಕ್ಕಿದ ಮೇಲೆ ನಾವು ಒಂದು ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಯಾಕೆ ನಮ್ಮ ದುಡ್ಡು ಕೇಳಿ ಮನೆ ಹತ್ರ ಹೋಗಿ ಸಾಕಾಯಿತು. ಬೆಂಗಳೂರು ಹತ್ರ ಹೋಗಿ ಕೇಳ್ದೋ, ಜನವರಿ ಕೊಡ್ತೀನಿ, ಡಿಸೆಂಬರ್ ಕೊಡ್ತೀನಿ ಅಂತ ಹೇಳ್ತಾನೆ ಬಂದರು. ನಮಗೆ ತಡ್ಕೊಳಕ್ಕಾಗಿಲ್ಲ. ಪರಿಸ್ಥಿತಿ ನಾವು ಸಾಲ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಬ್ಯಾಂಕಿಂದ ಸಾಲ ತೆಗೆದು ಮತ್ತೆ ಬ್ಯಾಂಕ್ ಟಾಪ್ ಅಪ್ ಮಾಡಿದ್ದೀವಿ. ಮತ್ತೊಂದು ಕೇಸ್ನಲ್ಲಿ ಐಶ್ವರ್ಯ ಗೌಡ ಬಂಧನ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯ ಮೂಲದ ದಂಪತಿಗೂ ಕೂಡ ಐಶ್ವರ್ಯರಿಂದ ದೋಖಾ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಅಧಿಕೃತ ಮತ್ತೊಂದು ದೂರು ದಾಖಲಾಗಿದೆ. 55 ಲಕ್ಷ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಹೆಚ್ಚು ಬಡ್ಡಿ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ದಾಖಲಿಸಿದ್ದಾರೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ.
ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಡ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದೋ ಸತ್ತು ಯಾಕೆ ಕೇಳಲಿಲ್ಲ ಅವರು. ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಪ್ರೂಫ್ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಪ್ರೂಫ್ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕ್ಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ ಅವರು. ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ ಅವರು. ಈಗ ವನಿತಾ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟು ಅವರು ಅರೆಸ್ಟ್ ಆದಮೇಲೆ ಅವರು ಸಿಕ್ಕಿದ್ಮೇಲೆ ನಾವು ಒಂದು ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಯಾಕೆ ನಮ್ಮ ದುಡ್ಡು ಕೇಳಿ ಮನೆ ಹತ್ರ ಹೋಗಿ ಸಾಕಾಯಿತು. ಬೆಂಗಳೂರು ಹತ್ರ ಹೋಗಿ ಕೇಳ್ದೋ, ಜನವರಿ ಕೊಡ್ತೀನಿ, ಡಿಸೆಂಬರ್ ಕೊಡ್ತೀನಿ ಅಂತ ಹೇಳ್ತಾನೆ ಬಂದರು. ನಮಗೆ ತಡ್ಕೊಳಕ್ಕಾಗಿಲ್ಲ. ಪರಿಸ್ಥಿತಿ ನಾವು ಸಾಲ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಬ್ಯಾಂಕಿಂದ ಸಾಲ ತೆಗೆದು ಮತ್ತೆ ಬ್ಯಾಂಕ್ ಟಾಪಪ್ ಮಾಡಿದ್ದೀವಿ. ಮತ್ತೊಂದು ಕೇಸ್ನಲ್ಲಿ ಐಶ್ವರ್ಯ ಗೌಡ ಬಂಧನ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯ ಮೂಲದ ದಂಪತಿಗೂ ಕೂಡ ಐಶ್ವರ್ಯರಿಂದ ದೋಖ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಅಧಿಕೃತ ಮತ್ತೊಂದು ದೂರು ದಾಖಲಾಗಿದೆ. 55 ಲಕ್ಷ ದೋಖ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಹೆಚ್ಚು ಬಡ್ಡಿ, ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ದಾಖಲಿಸಿದ್ದಾರೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಡ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದೋ ಸತ್ತು ಯಾಕೆ ಕೇಳಲಿಲ್ಲ ಅವರು. ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಪ್ರೂಫ್ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಪ್ರೂಫ್ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕ್ಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ ಅವರು. ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ ಅವರು. ಈಗ ವನಿತಾ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟು ಅವರು ಅರೆಸ್ಟ್ ಆದಮೇಲೆ ಅವರು ಸಿಕ್ಕಿದ್ಮೇಲೆ ನಾವು ಒಂದು ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಯಾಕೆ ನಮ್ಮ ದುಡ್ಡು ಕೇಳಿ ಮನೆ ಹತ್ರ ಹೋಗಿ ಸಾಕಾಯಿತು. ಬೆಂಗಳೂರು ಹತ್ರ ಹೋಗಿ ಕೇಳ್ದೋ, ಜನವರಿ ಕೊಡ್ತೀನಿ, ಡಿಸೆಂಬರ್ ಕೊಡ್ತೀನಿ ಅಂತ ಹೇಳ್ತಾನೆ ಬಂದರು. ನಮಗೆ ತಡ್ಕೊಳಕ್ಕಾಗಿಲ್ಲ. ಪರಿಸ್ಥಿತಿ ನಾವು ಸಾಲ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಬ್ಯಾಂಕಿಂದ ಸಾಲ ತೆಗೆದು ಮತ್ತೆ ಬ್ಯಾಂಕ್ ಟಾಪಪ್ ಮಾಡಿದ್ದೀವಿ. ಮತ್ತೊಂದು ಕೇಸ್ನಲ್ಲಿ ಐಶ್ವರ್ಯ ಗೌಡ ಬಂಧನ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯ ಮೂಲದ ದಂಪತಿಗೂ ಕೂಡ ಐಶ್ವರ್ಯರಿಂದ ದೋಖ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಅಧಿಕೃತ ಮತ್ತೊಂದು ದೂರು ದಾಖಲಾಗಿದೆ. 55 ಲಕ್ಷ ದೋಖ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಹೆಚ್ಚು ಬಡ್ಡಿ, ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ದಾಖಲಿಸಿದ್ದಾರೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಡ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದೋ ಸತ್ತು ಯಾಕೆ ಕೇಳಲಿಲ್ಲ ಅವರು. ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಪ್ರೂಫ್ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಪ್ರೂಫ್ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕ್ಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ ಅವರು. ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ ಅವರು. ಈಗ ವನಿತಾ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟು ಅವರು ಅರೆಸ್ಟ್ ಆದಮೇಲೆ ಅವರು ಸಿಕ್ಕಿದ್ಮೇಲೆ ನಾವು ಒಂದು ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಯಾಕೆ ನಮ್ಮ ದುಡ್ಡು ಕೇಳಿ ಮನೆ ಹತ್ರ ಹೋಗಿ ಸಾಕಾಯಿತು. ಬೆಂಗಳೂರು ಹತ್ರ ಹೋಗಿ ಕೇಳ್ದೋ, ಜನವರಿ ಕೊಡ್ತೀನಿ, ಡಿಸೆಂಬರ್ ಕೊಡ್ತೀನಿ ಅಂತ ಹೇಳ್ತಾನೆ ಬಂದರು. ನಮಗೆ ತಡ್ಕೊಳಕ್ಕಾಗಿಲ್ಲ. ಪರಿಸ್ಥಿತಿ ನಾವು ಸಾಲ